ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತವರು ಕನ್ನಡದ ಪ್ರಸಿದ್ಧ ಸಂಗೀತ ನಿರ್ದೇಶಕರು, ಬಹಳ ಕಷ್ಟಪಟ್ಟು ಮೇಲಕ್ಕೆ ಬಂದು ದೊಡ್ಡ ಸಾಧನೆ ಮಾಡಿದಂಥವರು. ಅವರ ರಾಗ ಸಂಯೋಜನೆ ಮುಖಾಂತರವಾಗಿ, ಹಿನ್ನೆಲೆ ಸಂಗೀತದ ಮುಖಾಂತರವಾಗಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಸಂಚಲನವನ್ನ ಮೂಡಿಸಿದಂಥವರು ಆದಂತ ನಮ್ಮ ಅರ್ಜುನ್ ಜನ್ಯ ಅವರು ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ. ಇದು ಸಂತೋಷ. ನಮ್ಮ ಇಡೀ ಚಿತ್ರತಂಡದ ಪರವಾಗಿ ಅವರನ್ನ ಗುಚ್ಛ ಕೊಟ್ಟು ಸ್ವಾಗತಿಸ್ತೇನೆ. ನಮ್ಮ ಸಂಗೀತ ನಿರ್ದೇಶಕರು ಆ ಸಂಗೀತ ನಿರ್ದೇಶಕರಿಗೆ ಪುಷ್ಪಗುಚ್ಛವನ್ನು ಕೊಡಬೇಕು ಅಂತ ಕೇಳ್ಕೊತೇನೆ. ನಮ್ಮ ಈ ಸಿನಿಮಾ ನಿರ್ಮಾಣ ಮಾಡಬೇಕು ಅಂತ ನನಗನ್ಸಿದ್ದು ಬಹಳ ವರ್ಷಗಳ ಹಿಂದೆ. ಮಹಾಕವಿ, ಇದು ಕನ್ನಡದ ಆದಿಕವಿ ಅನ್ನುವಂಥ ಹೆಸರನ್ನ ಪಡೆದಂತಹ ಪಂಪನನ್ನ ಕುರಿತದ್ದು. ಇದು 10ನೇ ಶತಮಾನದ ಪಂಪ ಕವಿಯನ್ನ ಕುರಿತದ್ದು. ಅವನ ಕಾವ್ಯಗಳನ್ನ ಆಧರಿಸಿರುವಂತಹ ಒಂದು ಚಿತ್ರ ಇದು. ಪಂಪ ಈ ಸಿನಿಮಾ ಮಾಡೋದು ಅಷ್ಟು ಸುಲಭದ, ಯಾವ ಸಿನಿಮಾ ಮಾಡೋದು ಸುಲಭದ ಕೆಲಸ ಅಲ್ಲ. ಆದ್ರೆ ಈ ರೀತಿಯ ಸಿನಿಮಾ ಮಾಡೋದು ನಿಜವಾಗೂ ಕಷ್ಟದ ಕೆಲಸ. ಯಾಕೆ ಅಂದ್ರೆ 10ನೇ ಶತಮಾನದ ಅಧಿಕೃತತೆಗೆ ಧಕ್ಕೆ ತರದೇ ಇರೋ ರೀತಿಯಲ್ಲಿ ಮಾಡಬೇಕಾಗಿರುತ್ತೆ. ಆಮೇಲೆ ಅದಕ್ಕೆ ಹಣ ಹಾಕೋದಿದೆಯಲ್ಲ, ಹಣ ಹಾಕೋರು ಸಿಗೋದು ಕಷ್ಟನೇನೆ ಈಗ. ಅಂತ ಸಂದರ್ಭದಲ್ಲಿ ಬೆಳಗಾವಿಯ ಪ್ರಭು ಯತ್ನಟ್ಟಿಯವರು, ನನ್ನ ವೈಬಿ ಇಬಿಡಿ ಅಂತ ನನ್ನ ಸ್ನೇಹಿತರಿದ್ದಾರೆ, ಅವರ ಸ್ನೇಹಿತರು ಇವರು ಆಸಕ್ತಿ ವಹಿಸಿ ಇಲ್ಲಿದ್ದಾರೆ. ಸರ್ ನಿಂತ್ಕೊಳ್ಳಿ ಸರ್. ಇವರು ನಮ್ಮ ನಿರ್ಮಾಪಕರು ಆಸಕ್ತಿ ವಹಿಸಿ ಈ ಸಿನಿಮಾ ನಿರ್ಮಾಣಕ್ಕೆ ಕಾರಣ ಆಗಿದ್ದಾರೆ. ನಾನು ಪ್ರತಿಯೊಬ್ಬರ ಹೆಸರನ್ನು ಇಲ್ಲಿ ಹೇಳೋದಿಲ್ಲ. ನಮ್ಮ ಚಿತ್ರತಂಡದ ಎಲ್ಲ ಕಲಾವಿದರಿಗೆ, ತಂತ್ರಜ್ಞರಿಗೆ ಸ್ವಾಗತವನ್ನು ಬಯಸ್ತೇನೆ ಅಂತ ಹೇಳಿದೆ. ಈ ಸಿನಿಮಾದ ವಿಶೇಷವನ್ನು ಕುರಿತು ಕೆಲವೇ ನಿಮಿಷಗಳಲ್ಲಿ ನಾನು ಕೆಲವು ಅನಿಸಿಕೆಗಳನ್ನು ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೇನೆ. ಪಂಪಕವಿ ಯಾಕೆ ಬಹಳ ಮುಖ್ಯ ಅಂದ್ರೆ, 21ನೇ ಶತಮಾನದಲ್ಲಿ ನಾವು ಎದುರಿಸ್ತಾ ಇರುವಂತಹ ಅನೇಕ ಸಮಸ್ಯೆಗಳು ಮತ್ತು ಸವಾಲುಗಳಿಗೆ 10ನೇ ಶತಮಾನದ ಈ ಕವಿಯಲ್ಲಿಯೇ ಕೆಲವು ಉತ್ತರಗಳಿವೆ ಅನ್ನೋದು ಬಹಳ ಮುಖ್ಯವಾದದ್ದು. ಮೂಲತಃ ಜೈನ ಆತ, ಧರ್ಮದ ಅನುಯಾಯಿಯಾಗಿ ಜೈನ ಧರ್ಮಕ್ಕೆ ಸೇರಿದಂಥವನು. ಆದರೆ ಒಂದು ಧರ್ಮದಲ್ಲಿದ್ದು ಧರ್ಮವನ್ನ ಮೀರಿ ಬೆಳೆದಂತಹ ಒಬ್ಬ ಕವಿ ಆತ. ಧರ್ಮದೊಳಗಿದ್ದು ಧರ್ಮವನ್ನ ಮೀರಿದ್ರಿಂದಲೇ ಮನುಷ್ಯ ಜಾತಿ ತಾನೊಂದೇ ವಲಂ ಅಂತ ಏನು ಇವತ್ತು ಕರ್ನಾಟಕದ ಸಾಹಿತ್ಯ ವಲಯ, ಸಾಂಸ್ಕೃತಿಕ ವಲಯದಲ್ಲಿ ಗಟ್ಟಿಯಾಗಿ ಹೇಳಲಾಗ್ತಿದೆ, ಆ ಘೋಷವಾಕ್ಯವನ್ನು ಕೊಟ್ಟಂತವನು 10ನೇ ಶತಮಾನದ ಪಂಪ. ಇದು ಬಹಳ ಮುಖ್ಯವಾದಂತಹ ಅಂಶ ನಾನು ಅಂದ್ಕೊಂಡಿದ್ದೇನೆ. ಮಹಾಭಾರತದ ಕಥೆಯನ್ನ ಪುನರ್ ಸೃಷ್ಟಿ ಮಾಡಿದ ಅವನ ದೃಷ್ಟಿಯಲ್ಲಿ ಮಹಾಭಾರತ ಕರ್ಣ ರಸಾಯನ, ಕರ್ಣನ ದೃಷ್ಟಿಕೋನದ ಮುಖಾಂತರವಾಗಿ ಮಹಾಭಾರತದ ಕಥೆಯನ್ನ ಹೇಳದಂತ ವಿಶೇಷ ಕವಿ. ಅಂತ ಒಬ್ಬ ಕವಿಯ ಕಾವ್ಯಗಳನ್ನ ಆಧರಿಸಿ ಅದರಿಂದ ಬಂದಂತಹ ಆಶಯಗಳನ್ನು ಇಟ್ಕೊಂಡು ದೃಶ್ಯಗಳನ್ನ ನಾವು ಸಂಯೋಜನೆ ಮಾಡಿ ನಾವು ಚಿತ್ರತಂಡದವರು ಇಂಥದ್ದೊಂದು ಸಿನಿಮಾವನ್ನ ನಿರ್ಮಾಣ ಮಾಡಿದ್ದೇವೆ ಮತ್ತು ರೂಪಿಸಿದ್ದೇವೆ. ಇದನ್ನ ನಾನು ಸಿನಿಮಾ ಬಗ್ಗೆ ಹೆಚ್ಚು ಹೇಳಿದೆ. ಇವತ್ತು ಬಿಡುಗಡೆ ಆಗ್ತಿರೋದು ಪೂರ್ಣ ಪ್ರಮಾಣದ ಒಂದೇ ಹಾಡು. ಇನ್ನು ಒಂದು 5 ಅವನ ಕಾವ್ಯಗಳಿಂದ ಬಳಸಿಕೊಂಡಿರುವಂತ ಪದ್ಯಗಳಿವೆ. ಅದರ ನಂತರದಲ್ಲಿ ಕೆಲವು ಚಿತ್ರದ ತುಣುಕುಗಳನ್ನು ಸಹ ಈ ಸಂದರ್ಭದಲ್ಲಿ ತೋರಿಸಲಾಗುತ್ತೆ. ನನಗೆ ಮುಖ್ಯವಾಗಿ ಮಹಾಕವಿಯಂತಹ ಸಿನಿಮಾಗಳಷ್ಟೇ ಅಲ್ಲ, ಈ ಮಾದರಿಯ ಎಲ್ಲ ಸಿನಿಮಾಗಳು ಯಶಸ್ಸನ್ನ ಕಾಣಬೇಕಾಗಿದೆ. 70-80ರ ದಶಕದಲ್ಲಿ ಇದ್ದಂತಹ ಪ್ರೇಕ್ಷಕ ವರ್ಗ ಕಲಾತ್ಮಕ ಚಿತ್ರಗಳಿಗೆ ಈಗ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲ. ಕಲಾತ್ಮಕ ಚಿತ್ರಗಳು ಅಂದ ಕೂಡಲೇ ಮುಖ್ಯವಾಹಿನಿ ಚಿತ್ರಗಳಲ್ಲಿ ಕಲೆ ಇರೋದಿಲ್ಲ ಅಂತ ಅಲ್ಲ. ನಾನು ಕಮರ್ಷಿಯಲ್ ಸಿನಿಮಾ, ವ್ಯಾಪಾರಿ ಸಿನಿಮಾ ಅನ್ನೋ ಪದ ಬಳಸಲ್ಲ. ಅದನ್ನು ಮುಖ್ಯವಾಹಿನಿ, ಮೇನ್ ಸ್ಟ್ರೀಮ್ ಸಿನಿಮಾ ಅಂತ ಬಳಸ್ತೇನೆ ನಾನು. ಮುಖ್ಯವಾಹಿನಿಯಲ್ಲಿಯೂ ಕಲಾತ್ಮಕತೆ ಇರುತ್ತೆ, ಆದ್ರೆ ಪ್ರಧಾನವಾಗಿ ಅವು ಉದ್ಯಮ ಪ್ರಧಾನವಾದಂತ ಸಿನಿಮಾಗಳು. ಪ್ರಯೋಗ ಮಾಡುವ ಈ ಸಿನಿಮಾಗಳಿದಾವಲ್ಲ, ಇವು ಕಲಾ ಪ್ರಧಾನವಾದವು, ಉದ್ಯಮ 2ನೇ ಸ್ಥಾನದಲ್ಲಿರುತ್ತೆ. ಇಂಥ ಸಿನಿಮಾಗಳಿಗೆ ಮಾರುಕಟ್ಟೆ ಮೊದಲಿದ್ದಂತಹ ರೀತಿಯಲ್ಲಿ ಇಲ್ಲ. ಇದು ನಮ್ಮಲ್ಲಿ ಏನಾಗಿದೆ ಅಂತ ಅಂದ್ರೆ, ಮಾರುಕಟ್ಟೆ ಅಷ್ಟೇ ಅಲ್ಲ, ಪ್ರಚಾರನೂ ಅಷ್ಟೊಂದು ಸಿಗೋದಿಲ್ಲ. ನಿಜ ಹೇಳೋದಾದ್ರೆ ಕೋಟಿಗಳನ್ನ ಹಾಕಿ ಮಾಡುವ ಸಿನಿಮಾಗಳು ಎಷ್ಟು ಮುಖ್ಯನೋ
ಅಷ್ಟೇ ಮುಖ್ಯ, ಲಕ್ಷಗಳನ್ನು ಹಾಕಿ ಮಾಡುವ ಸಿನಿಮಾಗಳು ಮುಖ್ಯ. ಆದ್ರೆ ಲಕ್ಷಗಳನ್ನು ಹಾಕಿ ಮಾಡೋ ಸಿನಿಮಾಗಳಿಗೆ ನಿರ್ಲಕ್ಷ್ಯ ಇದೆ ಅಂತ ಅನ್ನಿಸ್ತಿದೆ ನನಗೆ ಈ ಸಂದರ್ಭದಲ್ಲಿ. ಏಕೆಂದ್ರೆ ಕೋಟಿ ಹಾಕಿದಾಗ ಸಿಗೋ ಪ್ರಚಾರ ಇದೆಯಲ್ಲ, ಎಷ್ಟೋ ಸಾರಿ ಕೋಟಿಗಟ್ಲೆ ಸಿನಿಮಾ ಮಾಡದವರ ಪ್ರಚಾರದ ದುಡ್ಡಲ್ಲಿ ನಾವು ಒಂದು ಸಿನಿಮಾ ಮಾಡಿರ್ತೀವಿ ಎಷ್ಟೋ ಸಾರಿ. ಅದರ ಅರ್ಥ ಕಡಿಮೆ ಹಣದಲ್ಲಿ ಸಿನಿಮಾ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅದು ಸಿನಿಮಾ ಹಾಗೆ ಕಡಿಮೆ ಅಂತ ಅಲ್ಲ. ಅದು ಭಾರತದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯವಾಗಿ ಕನ್ನಡಕ್ಕೆ ಕಲಾತ್ಮಕ ಹೆಸರನ್ನ ದೊರಕಿಸಿಕೊಟ್ಟದ್ದು ಕನ್ನಡದ ಚಿಕ್ಕ ಚಿಕ್ಕ ಸಿನಿಮಾಗಳು. ಇದನ್ನ ಮರಿಬಾರದು ನಾವು. ಅಂತ ಅನೇಕ ಸಿನಿಮಾಗಳನ್ನ ನಿರ್ಮಾಣ ಮಾಡಲಾಗ್ತಿದೆ ನಮ್ಮಲ್ಲಿ. ಇವತ್ತು ಹೊಸ ಪ್ರತಿಭೆಗಳು ಬಂದಿವೆ, ಅನೇಕರು ನಿರ್ಮಾಣ ಮಾಡ್ತಿದ್ದಾರೆ. ಇದರರ್ಥ 50 ಕೋಟಿ 100 ಕೋಟಿ ಹಾಕಿ ಸಿನಿಮಾಗಳನ್ನು ನಿರಾಕರಿಸಬೇಕು ಅಂತ ಹೇಳೋದಿಲ್ಲ. ಒಂದು ಸಿನಿಮಾ, ಒಂದು ವಲಯ, ಒಂದು ಕ್ಷೇತ್ರ ಅಂದಾಗ ಬೇರೆ ಬೇರೆ ಮಾದರಿ ಇರುತ್ತೆ. ಸಾಹಿತ್ಯದಲ್ಲಿ ಹೇಗೆ ಮಾದರಿನೋ ಸಿನಿಮಾದಲ್ಲೂ ಬೇರೆ ಬೇರೆ ಮಾದರಿಗಳಿರುತ್ತೆ. ನನ್ನಿದೇನಂದ್ರೆ ಕೋಟಿ ಸಿನಿಮಾಗಳನ್ನು ಉಳಿಸಿದಾಗೆ ಲಕ್ಷ ಸಿನಿಮಾಗಳನ್ನು ಉಳಿಸಬೇಕು ಅನ್ನೋದು ಅಷ್ಟೇನೆ. ಅದಕ್ಕೆ ವಿಶೇಷವಾಗಿ ಸರ್ಕಾರದ ಸಹಾಯದ ಅಗತ್ಯನೂ ಇರುತ್ತೆ ಇಂಥ ಸಿನಿಮಾಗಳಿಗೆ. ಈಗ ಒಂದು ಕಾಲದಲ್ಲಿ ವಿತರಕ ಸಿಗಲ್ಲ, ಥಿಯೇಟರ್ ಸಿಗಲ್ಲ ನಮ್ಮ ಸಿನಿಮಾಗಳಿಗೆ ಅಂತ ಒಂದು ದೂರು ಹೇಳ್ತಾ ಇದ್ದ ಕಾಲ ಇತ್ತು. ವಿತರಕರು ಸಿಕ್ಕಿ, ನಮಗಂತೂ ಸಿಕ್ಕಿದ್ದಾರೆ, ಇಲ್ಲೇ ಕೂತಿದ್ದಾರೆ. ಮಾರ್ ಸುರೇಶ್ ನಮ್ಮ ಸಿನಿಮಾನ ಮುಂದಿನ ತಿಂಗಳು ಕೊನೆ ವಾರದಲ್ಲಿ ಈ ಸಿನಿಮಾನ ಥಿಯೇಟರ್ಗಳಲ್ಲಿ ನಾವು ಬಿಡುಗಡೆ ಮಾಡ್ತಿದ್ದೇವೆ. ಆ ನಂತರದಲ್ಲಿ ಊರೂರಿಗೆ ಜನಗಳ ಹತ್ರ ತಗೊಂಡು ಹೋಗ್ತೇವೆ. ಅದು ನನ್ನ ಅನೇಕ ಸಿನಿಮಾಗಳನ್ನ ಚಿತ್ರಯಾತ್ರೆ ಅನ್ನೋ ಹೆಸರಿನಲ್ಲಿ ಹಣ ಕೊಟ್ಟು ನೋಡಾಗ ಮಾಡಿ ಒಂದೊಂದು ಊರಲ್ಲೂ ಇಡೀ ಕರ್ನಾಟಕವನ್ನ ನಮ್ಮ ಅನೇಕ ಚಿತ್ರಗಳನ್ನು ತಲುಪಿಸಿದ್ದೇವೆ. ಇದು ಬಿಡುಗಡೆ ಆದ ನಂತರದ ಹಂತದಲ್ಲಿ ಆ ಕೆಲಸ ಮಾಡ್ತೇವೆ. ಬಿಡುಗಡೆ ಆಗ್ತಾ ಇದೆ. ಈಗ ವಿತರಕರು ಸಿಗ್ಬೋದು, ಥಿಯೇಟರ್ನು ಸಿಗ್ಬೋದು, ಆದ್ರೆ ಪ್ರೇಕ್ಷಕರು ಸಿಗ್ಬೇಕಲ್ಲ. ಸೊ ಈ ತರದ ಒಂದು ಸಮಸ್ಯೆ ಈ ಕಲಾತ್ಮಕ ಅಥವಾ ಪ್ರಯೋಗಾತ್ಮಕ ಅನ್ನುವಂತ ಚಿತ್ರಗಳು ಎದುರಿಸ್ತಾ ಇರೋ ಸಂದರ್ಭದ ಒಳಗಡೆ ಅನೇಕ ಬಿಕ್ಕಟ್ಟುಗಳಿವೆ. ಇಂಥ ಸಿನಿಮಾನ ಒಂದು ಕುಟುಂಬ ಹೋಗಿ 1000 ರೂಪಾಯಿ ಕೊಟ್ಟು ಸಿನಿಮಾ ನೋಡೋದು ಇದೆಯಲ್ಲ, ಅದು ಕಷ್ಟಕರವಾದ್ದು ಯಾವುದೇ ಸಿನಿಮಾನ. ನಾನು ಬಹಳ ಹಿಂದೆ ಈ ಮಾಧ್ಯಮದ ಮಿತ್ರರ ಮುಖಾಂತರವಾಗಿ ಸರ್ಕಾರ ಕೇಳಕ್ ಇಷ್ಟಪಡ್ತೀನಿ. ವಿಧಾನಸೌಧ ಬಹಳ ಹತ್ತಿರದಲ್ಲಿದೆ, ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಹಿಂದೊಮ್ಮೆ ಹಿಂದಿನ ಮುಖ್ಯಮಂತ್ರಿಗಳು ಭಾಗವಹಿಸಿದ ಸಭೆಯಲ್ಲಿ ನಾನು ಒಂದು ಸಲಹೆಯನ್ನ ಕೊಟ್ಟಿದ್ದೆ. ಕೇರಳದಲ್ಲಿ ಅನೇಕ ಮಿನಿ ಚಿತ್ರಮಂದಿರಗಳಿವೆ. ಗರಿಷ್ಠ 150 ಸೀಟ್ಗಳು ಮಾತ್ರ ಇರುತ್ತವೆ. ಅಲ್ಲಿರುವ ಚಲನಚಿತ್ರ ಅಕಾಡೆಮಿಯ ನೇತೃತ್ವದಲ್ಲಿಯೇ ಅಂತ ಚಿತ್ರಮಂದಿರಗಳನ್ನು ನಿರ್ಮಾಣ ಮಾಡಲಾಗಿದೆ. ಹಾಗಾಗಿ ಮಲಯಾಳಿ ಸಿನಿಮಾಗಳ ಸ್ವರೂಪವನ್ನು ನೀವು ಗಮನಿಸಿ, ಹೇಗಿರುತ್ತೆ ಅನ್ನೋದು ನೀವು ಗಮನಿಸಬಹುದು. ಹಾಗೆ ಕರ್ನಾಟಕದಲ್ಲಿ ಸರ್ಕಾರವೇ ನಡೆಸ್ತಾ ಇದ್ದಂತಹ 2 ಚಿತ್ರಮಂದಿರಗಳಿದ್ವು. ಕಣಗಾಲ್ ಪುಟ್ಟಣ ಚಿತ್ರಮಂದಿರ, ಶಂಕರ್ನಾಗ್ ಚಿತ್ರಮಂದಿರ, ಎರಡೂ ಮುಚ್ಚೋಗಿವೆ. ಈ ಸಂದರ್ಭದಲ್ಲಿ ಸರ್ಕಾರ ಮಾಡಬಹುದಾದ ಕೆಲಸ ಏನಂದ್ರೆ, ಕಡೆ ಪಕ್ಷ ಪ್ರಯೋಗಾತ್ಮಕವಾಗಿ ಪ್ರತಿ ಜಿಲ್ಲೆಗೆ ಒಂದರಂತೆ ಮಿನಿ ಚಿತ್ರಮಂದಿರವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ನನ್ನ ಮೊದಲ ಆಗ್ರಹ. ಅದನ್ನು ಹೇಳಿದಾಗ ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ರು. ಇದು ಸರಿಯಾದ ಸಲಹೆ, ಪ್ರಯೋಗಾತ್ಮಕವಾಗಿ ಒಂದೊಂದು ಜಿಲ್ಲೆಗೆ ಮಾಡ್ತೇವೆ. ಹೆಚ್ಚು ಅಂದ್ರೆ 150 ಸೀಟ್ ಇರ್ಬೇಕಷ್ಟೇ, 100ರಿಂದ 150. ಎಲ್ಲಿ ನಿರ್ಮಾಣ ಮಾಡಬಹುದು ಅದನ್ನ ಅಂದ್ರೆ, ಸರ್ಕಾರವೇ ನಿರ್ಮಾಣ ಮಾಡಿರುವಂತ ಅನೇಕ ರಂಗಮಂದಿರಗಳಿವೆ, ಕಲಾಭವನಗಳಿವೆ, ಬಹಳ ದೊಡ್ಡ ದೊಡ್ಡ ಜಾಗದಲ್ಲಿ ಮಾಡಿದ್ದಾರೆ. ಆ ಕಾಂಪೌಂಡ್ ಒಳಗಡೆ ಎಷ್ಟು ಜಾಗ ಇದೆ ಅಂದ್ರೆ ಒಂದು ಥಿಯೇಟರ್ ಕಟ್ಬೋದು ಅಷ್ಟು ಜಾಗ ಇದೆ. ಅಲ್ಲಿ ಮಾಡೋಕ್ ಸಾಧ್ಯ. ಒಂದ್ ಕಡೆ ನಾಟಕ ನಡೀತಿರುತ್ತೆ, ಇನ್ನೊಂದ್ ಕಡೆ ಸಿನಿಮಾ ನಡೀತಿರುತ್ತೆ. ಹಾಗೆ ಮಾಡೋದಕ್ಕೆ ಸಾಧ್ಯ ಇದೆ. ಸರ್ಕಾರ ಈ ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ಅಲ್ಲಿ ಕೋಟಿಗಳ ಸಿನಿಮಾವನ್ನು ಹಾಕಲಿ, ಲಕ್ಷಗಳ ಸಿನಿಮಾನು ಹಾಕಲಿ, ಸದಭಿರುಚಿಯ ಚಿತ್ರಗಳನ್ನ ನಮ್ಮ ಜನರಿಗೆ ತಲುಪಿಸುವ ಜವಾಬ್ದಾರಿ ಇದೆಯಲ್ಲ, ಅದು ಸರ್ಕಾರದ್ದು ಹೌದು, ನಮ್ಮ ಕ್ಷೇತ್ರದ್ದು ಹೌದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆ ಕೆಲಸವನ್ನ ಸರ್ಕಾರ ಮಾಡಬೇಕು. ಆದ್ರೆ ಸಿದ್ದರಾಮಯ್ಯನವರು ಆಶ್ವಾಸನೆ ಕೊಟ್ಟರು, ಆದ್ರೆ ಬಜೆಟ್ ಅಲ್ಲಿ ಅದು ಪ್ರಕಟ ಆಗಲಿಲ್ಲ. ಅದು ಈಗ ಹೊಸ ಸರ್ಕಾರ ಬಂದಿದೆ, ಅದರ ಮುಂದೆನೂ ನಾನಂತೂ ಹೇಳ್ತಾ ಹೋಗ್ತೇನೆ, ಚಿತ್ರರಂಗ ಎಷ್ಟು ಮಟ್ಟಿಗೆ ಅದಕ್ಕೆ ವಾಣಿಜ್ಯ ಮಂಡಳಿ ಉಪಾಧ್ಯಕ್ಷರು ಇಲ್ಲೇ ಕೂತಿದ್ದಾರೆ, ಸುಂದರರಾಜ್ ಅವರು, ಅವರೆಲ್ಲ ಎಷ್ಟು ಮಟ್ಟಿಗೆ ಬೆಂಬಲ ಕೊಡ್ತಾರೆ ಗೊತ್ತಿಲ್ಲ. ಬೆಂಬಲ ಕೊಡಬಹುದು, ಕೊಡ್ತಾರೆ ಅಂತ ನಾವು ಭಾವಿಸ್ಕೊಳ್ಳೋಣ. ಅಂತದೊಂದು ಕೆಲಸ ಆದರೆ ಕನ್ನಡ ಚಿತ್ರರಂಗ ಇದೆಯಲ್ಲ, ಅದು ಜನಗಳಿಗೆ ಸುಲಭವಾಗಿ ತಲುಪಿಸೋಕೆ ಸಾಧ್ಯ ಆಗುತ್ತೆ. ಅಲ್ಲಿ ಎಲ್ಲಾ ತರ ಸಿನಿಮಾಗಳು ನಾವು ಬೇಡ ಅನ್ನೋದಿಲ್ಲ, ಆದ್ರೆ ಆದ್ಯತೆಯ ಮೇಲೆ ಪ್ರಯೋಗಾತ್ಮಕವಾಗಿರ್ತಕ್ಕಂಥ, ಕಲಾಪ್ರಧಾನವಾಗಿರ್ತಕ್ಕಂತಹ ಸಿನಿಮಾಗಳನ್ನು ಹಾಕುವುದಕ್ಕೆ ಸರ್ಕಾರ ಮಿನಿ ಚಿತ್ರಮಂದಿರಗಳನ್ನ ನಿರ್ಮಾಣ ಮಾಡಬೇಕು. 100 ಮಾಡೋದು ಬೇಡ, ಪ್ರಯೋಗಾತ್ಮಕವಾಗಿ ಒಂದು ಜಿಲ್ಲೆಗೊಂದನ್ನ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದವರ
ಮುಖಾಂತರವಾಗಿ ಹೇಳ್ತಾ ಈ ಮುಂದೆ ಕಾರ್ಯಕ್ರಮ ಬಹಳ